ನಮ್ಮ ಕಾರ್ಖಾನೆಯಲ್ಲಿ ಈಗ ಕೇಂದ್ರ ಸರ್ಕಾರದಲ್ಲಿ ಏನು ಕೆಲಸ ಮಾಡ್ತಾರೆ ನಮಗೆ ಏನು ಕೆಲಸ ಕೂಡ ಈಗ ಸಿಗ್ತಾ ಇಲ್ಲ. ಅವರು ಅವ್ರ ಸಿಸ್ಟಮ್ ಬಂದಂಗೆ ನೀವು ಅಂತೇಳಿ ಅವರು ಹೆಸರು ಇಟ್ಕೊಂಡು ಕಾರ್ಮಿಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ನಮ್ಮ ಬೆಂಗಳೂರಲ್ಲಿ ನಾವು ಹೋಗಕ್ಕೆ ಯಾವುದೇ ಕಂಪ್ನಿಯಲ್ಲಿ ಪಂಚಿಂಗ್ ಸಿಸ್ಟಮ್ ಇದೆ. ನಾವು ಅರ್ಧ ಗಂಟೆ ಲೇಟ್ ಹೋದ್ರು ನಮಗೆ 1 ಗಂಟೆ ಸಂಬಳ ಕಟ್ ಮಾಡ್ತಾರೆ. ಪಂಚಿಂಗ್ ಕಂಪ್ನಿಯಲ್ಲಿ ನಮ್ಗೆ ಯಾವುದು ಯಾವುದೇ ಕಾರಣ ಕೂಡ ನಾವು 8 ಅವರ್ ಮೇಲೆ ಕೆಲಸ ಮಾಡಕ್ಕೆ ಸಾಧ್ಯ ಇಲ್ಲ. ಸೌಧದಲ್ಲಿ ನಾವೆಲ್ಲ ಮೀಟಿಂಗ್ ಮಾಡಿ ಎಲ್ಲಾ ಟ್ರೇಡ್ ಯೂನಿಯನ್ ಕೂಡ ನಾವು ಮಾನ್ಯ ಮಂತ್ರಿ ನಮ್ಮ ಇವರು ನಮಗೆ ಸಂತೋಷ ಅಡಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ. ಯಾವುದೇ ಕಾರಣದಿಂದ ಒಪ್ಪಲ್ಲ. ಅದೇ ಮಾಡಿದ್ವಿ ನೆಕ್ಸ್ಟ್ 12 ಅವರ್ ಮಾಡಕ್ಕಾಗಲ್ಲ. ಆ ಥರ ಜೀವ ಬೇಕಾದ್ರೆ ಕೊಡ್ತೀವಿ. 8 ಅವರ್ಗಿಂತ ಮೇಲೆ ಅರ್ಧ ಗಂಟೆ ಕೆಲಸ ಮಾಡಕ್ಕಾಗಲ್ಲ. ತುಂಬಾ ತೊಂದರೆ ಆಗುತ್ತೆ. ಹೆಣ್ಮಕ್ಳು ರಾತ್ರಿ ಹೊತ್ತು ಕೆಲಸ ಮಾಡಕ್ಕೆ ಇಷ್ಟಪಡಲ್ಲ. ಇವಾಗ ಹೋಟೆಲ್ ಮಾಡಕ್ಕಾಗಲ್ಲ. ನಾವು ಬೆಂಗಳೂರಲ್ಲಿ ಯಾವುದೇ ಕಾರ್ಖಾನೆ 3 ಅವರ್ ಹೋಗಕ್ಕೆ 3 ಅವರ್ ಬರಕ್ಕಾಗುತ್ತೆ. ಈಗಲೇ ನಮ್ಗೆ 13 ಅವರ್ ಅದರಿಂದ ನಾವು ಯಾವುದೂ ಹೋಗಕ್ಕಾಗಲ್ಲ. ಯಾವುದೇ ಇರಲಿ KCB ಎಲ್ಲ ಕಾರ್ಮಿಕ ಸಂಘಟನೆ ಸೇರ್ಕೊಂಡು ಎಚ್ಚರಿಕೆ ಕೊಡ್ತಾ ಇದ್ವಿ. ಸರ್ಕಾರ ಕೇಳ್ತಾ ಇದ್ವಿ. ನಾವು ಯಾವ್ದು ಕೂಡ ಮಾಡಕ್ ನಾವು ಸಿದ್ಧವಿಲ್ಲ. ನಾವ್ ಯಾವ್ದೋ ಹೋರಾಟ ಮೂಲಕ ಒಂದು ಸಾಂಪಲ್ ಅಷ್ಟೇ ಟ್ರಯಲ್ ಇದಂತೆ. ಮುಂದಿನ ದಿನದಲ್ಲಿ ಹಿಂದೆ ನಮ್ದು ಏನು PF ಫೈನಲ್ನಲ್ಲಿ ಏನು ಹೋರಾಟ ಆಯ್ತು ಇದಕ್ಕಿಂತ 10 ಪಟ್ಟು ಜಾಸ್ತಿ ಮಾಡ್ತೀವಿ. ನಾವು ಜೀವ ಕೂಡ ರೆಡಿ ಇದೀವಿ. ಕಾರ್ಮಿಕರಿಗೆ ನಾವು ಅದೇ ಮಾಡಕ್ಕಾಗಲ್ಲ ಅಂತ ಹೇಳಿ ಇವತ್ತು ನಾವೆಲ್ಲ ಮಾಧ್ಯಮದಿಂದ ಎಲ್ಲಾ ಸಂಘಟನೆಗಳು ಸೇರ್ಕೊಂಡು ನಾವು ಹೇಳ್ತಾ ಇದ್ವಿ. ದಾಸ್ ಅಂತೇಳಿ ನಮ್ಮ ಬಾಸ್ ಕಂಪನಿಯ ಮಾಜಿ ಅಧ್ಯಕ್ಷ.